ರೈತರಿಗೆ ಕೇಳೋದಂದ್ರೆ ರೋಟ್ರಿ ಬೇಡ, ರೋಟ್ರಿ ಬದಲು ಎಡೆ ಕುಂಟೆ ಹೊಡಿತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇದು 7 HP ಡೀಸೆಲ್ ದಾಗ ಐತೆ. ಮತ್ ಸಾಲ್ ಎಷ್ಟೇ ಚಿಕ್ಕದಿದ್ರು ಕೂಡ ಈಸಿಲಿ ಪಾಸ್ ಆಗಿದೆ. ಯಾಕಂದ್ರೆ ಸಿಂಗಲ್ ವೀಲ್ JCB ಚೇಂಜ್ ಸಿಸ್ಟಮ್ ಬಹಳ ವರ್ಷ ಆಯ್ತು. ಆದ್ರೆ ಬಹಳಷ್ಟು ಮಂದಿ ರೈತರು ನಮಗೆ ಕೇಳೋದೇನಪ್ಪಾ ಅಂತಾರೆ, ಕೂತ್ಕೊಂಡು ಓಡಿಸೋಂತ ಕಂಫರ್ಟ್ ಬೇಕು. ಅದಕ್ಕೆ ಕೂತ್ಕೊಂಡು ಓಡಿಸಕ್ಕಾಗಿ ನಾವು 4 ವೀಲ್ ವೀಡರ್ ನ 9 ಮಾಡಿ ಎಡೆ ಕುಂಟೆ ಹೊಡಿಲಿಕ್ಕೆ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇದು ಹಿಂದ್ಗಡೆ ಎಡೆ ಕುಂಟೆ, ಗುರ್ದಾಳ, ನೇಗಲ ಕೂಡ ಇದೆ ಈ ಗಾಡಿಯಲ್ಲಿ. ಹೌದೌದು, ಬೈಕ್ ಓಡಿಸಂಗೆ ಏನೇ ಬೇಕು, ಎತ್ತಿನ ಗಳಿ ಸಾಮಾನು ಏನೇನ್ ಬೇಕು ಅದೆಲ್ಲ ಕಸ ಬೇರೆ, ಬ್ಯಾಳೆ ಬೇರೆ 3 ಟೈಪ್ ಆಗಿ ಬರ್ತದೆ ಸರ್. ಇದನ್ನೆಲ್ಲ ಸ್ವಚ್ಛ ಮಾಡಿದ ಕಾರಣ ಎತ್ತಿ ಟೇಲರ್ ಹಾಕುವಂತ ವ್ಯವಸ್ಥೆ ಮಾಡಿವಿ ಸರ್. 8 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ವೇಸ್ಟ್ ಆಗಿಬಿಡುತ್ತೆ ಸರ್. ಹಿಂಗಾಗಿ ರೂಟಾವೇಟರ್ ಮಾಡಲ್ ಇರೋದ್ರಿಂದ ಇದಕ್ ಮತ್ತೆ ಟೈರ್ ಇರ್ತಾವ ಸರ್. ಇದನ್ನ ಪೂರಾ ಅದೇನೈತಲ್ಲ ಸರ್, ಮ್ಯಾಲಿಂದ ಅದ್ ಕೆಳಗಿರೋದು 10 ಫುಟ್ ಆಗ್ತದೆ ಸರ್. ಅದು 10 ಫುಟ್ ಆಗಿದ್ದು ಹಿಂಗ ಮನಗಿಸಿ ಬೈಕಿ ಹಾಕೊಂಡು ಅತಿ ಸಣ್ಣ ಮತ್ತು ಚಿಕ್ಕ ರೈತರಿಗಾಗಿ ಈಗೊಂದು ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ ಸರ್. ಇದು ನೋಡ್ಲಿಕ್ಕೆ ಬಹಳ ಸಣ್ಣದಾಗಿದೆ ಮತ್ತು ಚಿಕ್ಕ ಹಿಡುವಳಿದಾರರಿಗೆ ಅತಿ ಉತ್ತಮ ಆಗಿದೆ ಅಂತ ಹೇಳ್ಬೋದು. ಯಾವ ರೀತಿಯಾದಂತ ಕಂಪನಿ ಸರ್, ಏನಿದೆ ಕೆಲಸ ಮಾಡುತ್ತೆ? ನಮಸ್ಕಾರ ಸರ್, ನಮ್ಮ ಹೆಸರು ಬಂದ್ಬಿಟ್ಟು ಅಭಿಷೇಕ್ ಅಂತ ಹೇಳಿ, ಕಿಸಾನ್ ಕನೆಕ್ಟ್ ಅಂತ ಹೇಳಿ ಬೆಳಗಾವಿಂದ ಕಂಪನಿ ಇದೆ. ನಾವು ಡೀಲ್ ಮಾಡೋದು ವಿಐಎಸ್ಎಂಇ ಬ್ರ್ಯಾಂಡ್ ಇಂದ ಡಿಸ್ಟ್ರಿಬ್ಯೂಟರ್ ಇದ್ದೇವೆ ನಾವು ಆಲ್ ಓವರ್ ಕರ್ನಾಟಕಕ್ಕೆ. ಸೊ ಇದು ಸ್ಯಾಮಿ ಬ್ರ್ಯಾಂಡ್ ಬಂದ್ಬಿಟ್ಟು 9 HP ಡೀಸೆಲ್ ಬೈಕ್ ಮೀಟರ್ ಅಂತ ಹೇಳಿ ಬರುತ್ತೆ. ಬೈಕ್ ಮೀಟರ್ ಅಂದ್ರೆ ಈಗ ಹೆಚ್ಚಾಗಿ ಸಾಲು ಚಿಕ್ಕದಿದ್ದಾಗ ನಮಗೆ ಪಾಸ್ ಮಾಡಿ ಎಡೆ ಕುಂಟೆ ಹೊಡಿಲಿಕ್ಕೆ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇದು ಹಿಂದ್ಗಡೆ ಎಡೆ ಕುಂಟೆ, ಗುರ್ದಾಳ, ನೇಗಲ ಏನೇ ಬೇಕು, ಎತ್ತಿನ ಗಳಿ ಸಾಮಾನು ಏನೇನ್ ಬೇಕು ಅದೆಲ್ಲದೂ ಕೂಡ ಇಲ್ಲಿ ಜಾಯಿನ್ ಮಾಡ್ಕೋಬಹುದು. ಎಲ್ಲಿ ಇದು PTO ಇದೆ? ಹಾ ಸರ್, ಇಲ್ಲಿ ಪಿನ್ ಅಲ್ಲಿ ಎಲ್ಲ ಗಳಿ ಸಾಮಾನು ಹಾಕೋಬಹುದು. ಮತ್ತೆ ಇಲ್ಲಿ ಮೇನ್ ಏನಿದೆ, ಇಲ್ಲಿ PTO ಇದೆ. ಈ PTO ಇಂದ ನೀವು ಪಂಪ್ ಸೆಟ್ ಅಥವಾ ನೀರ್ HDP ಸ್ಪ್ರೇಯರ್, ಔಷಧ ಹೊಡೆಯೋದು ಅದೆಲ್ಲದನ್ನು ಸೇರಿ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಕುತ್ಕೊಂಡು ಕೂಡ ಓಡಿಸೋಂತ ಕಂಫರ್ಟ್ ಕೂಡ ಇದೆ ಈ ಗಾಡಿಯಲ್ಲಿ. ಹೌದೌದು, ಬೈಕ್ ಓಡಿಸಂಗೆ ಎಲ್ಲರೂ ಆಪರೇಟ್ ಮಾಡಬಹುದು. ಹೌದು ಸರ್, ಸರ್ ಚಿಕ್ಕ ಮಕ್ಕಳು ಕೂಡ ಓಡಿಸಬಹುದು ಇದನ್ನ. ಬೈಕ್ ಅದನ್ನ ಗೇರ್ ಬರುತ್ತೆ ಸರ್. ಇಲ್ಲಿ ಗೇರ್ ಇದು ಸೆಲ್ಫ್ ಸ್ಟಾರ್ಟ್ ಮಾಡೆಲ್ ಕೂಡ ಇದೆ. ಮತ್ತೆ ಗೇರ್ ಇದ್ರಲ್ಲಿ 3 ಇದೆ, 3 ಫಾರ್ವರ್ಡ್ ಮತ್ತೆ 1 ರಿವರ್ಸ್ ಕೂಡ ಬರುತ್ತೆ. ಮತ್ತೆ ಜೊತೆಗೆ ಬ್ಯಾಟ್ರಿ ಇಂದ ಸೆಲ್ಫ್ ಸ್ಟಾರ್ಟ್ ಕೂಡ ಆಗುತ್ತೆ. ಮತ್ತೆ ಡೆಪ್ತ್ ಕಂಟ್ರೋಲ್ ರಾಡ್ ಮತ್ತೆ ಜಾಕ್ ಕೂಡ ಕೊಡ್ತೀವಿ ನಾವು ಈ ಗಾಡಿ ಜೊತೆಗೆ. ಅಂದ್ರೆ ಯಾಕಂದ್ರೆ ಇಲ್ಲಿ ಟೈರ್ ಉಚ್ಚಿ ರೋಟ್ರಿ ಹಾಕೋಬೇಕು. ಸೊ ಅದಕ್ಕೆ ರೋಟ್ರಿ ಹಾಕೋಬೇಕಂದಾಗ ಅದನ್ನ ಗಾಡಿ ಲಿಫ್ಟ್ ಮಾಡ್ಲಿಕ್ಕಾಗಿ ಜಾಕ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ. ಮತ್ತೆ ಇದು ಬೈ ಚಾನ್ಸ್ ನಿಮ್ಮ ಭೂಮಿಗೆ ಬೈಕ್ ನಡಿಲಿಲ್ಲ, ಅದನ್ನ ಕನ್ವರ್ಟ್ ಮಾಡಿ ಬರೀ 2 ಗಾಡಿ ನಮ್ಮೇನೆ ಈ ರೀತಿ ಪವರ್ ವೀಡರ್ ಇದಾವೆ. ಆ ರೀತಿ ಏನಾದ್ರು ಬೈ ಚಾನ್ಸ್ ಮಾಡ್ಕೊಂಡಿದ್ರೆ ಕೂಡ ಇದ್ರ ಜೊತೆ ನಾವು ಕಿಟ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಉಚ್ಚಿ ಬಿಟ್ಟು ನೀವು ಮಾಮೂಲಿ ಪವರ್ ವೀಡರ್ ಕತೆ ನೀವು ಯೂಸ್ ಮಾಡ್ಕೋಬಹುದು. ಪವರ್ ವೀಡರ್ಗಳು ಅಂತೂ ಮಾರ್ಕೆಟ್ ದಾಗ ಬಹಳ ವರ್ಷ ಆಯ್ತು. ಆದ್ರೆ ಬಹಳಷ್ಟು ಮಂದಿ ರೈತರು ನಮಗೆ ಕೇಳೋದೇನಪ್ಪಾ ಅಂತಾರೆ, ಕೂತ್ಕೊಂಡು ಓಡಿಸೋಂತ ಕಂಫರ್ಟ್ ಬೇಕು. ಅದಕ್ಕೆ ಕೂತ್ಕೊಂಡು ಓಡಿಸಕ್ಕಾಗಿ ನಾವು 4 ವೀಲ್ ವೀಡರ್ ನ 9 HP ಡೀಸೆಲ್, ಅದೇನ್ 9 HP ಡೀಸೆಲ್ ಬೈಕ್ ವೀಡರ್ ಇದಲ್ಲ, ಅದೇ ರೀತಿ 9 HP ಡೀಸೆಲ್ ಅಲ್ಲಿ 4 ವೀಲ್ ವೀಡರ್ ಮಾಡಿದ್ದೇವೆ. ಹೌದು, ಡೀಸೆಲ್ ಮಾಡೆಲ್ ಇದು. ಅದೇ ರೀತಿ ಸಿಮಿಲರ್ ಆಗಿ ಚಿಕ್ಕ ರೈತರಿಗೆ ಸ್ವಲ್ಪ ಕಡಿಮೆ ಭೂಮಿ ಇರ್ತಾರೆ, ಪೆಟ್ರೋಲ್ ಅಲ್ಲಿ ಕೂಡ ಸಿಗುತ್ತೆ. ಸೇಮ್ ಮಾಡೆಲ್. ಹೌದು, ಸೇಮ್ ಟ್ರ್ಯಾಕ್ಟರ್ ರೀತಿಯಾಗಿ 4x4 ಮಾಡ್ಕೋಬಹುದು. ಇಲ್ಲಿ ಕೂಡ ಗೇರ್ ಬಾಕ್ಸ್ ಇದೆ, ಹಿಂದ್ಗಡೆ ಗೇರ್ ಬಾಕ್ಸ್ ಮತ್ತೆ ಮುಂದ್ಗಡೆ ಕೂಡ ಗೇರ್ ಬಾಕ್ಸ್ ಇದೆ. ಮತ್ತೆ ಬಹಳಷ್ಟು ಮಂದಿ ಕನ್ಫ್ಯೂಷನ್ ಆಗೋದೇನಂದ್ರೆ ಇದೆಲ್ಲ 4 ವೀಲ್ ವೀಡರ್ ಇದ್ರು ಕೂಡ ಟ್ರ್ಯಾಕ್ಟರ್ ನ ರಿಪ್ಲೇಸ್ ಮಾಡತ್ತಾ ಅಂತ ಇರುತ್ತೆ. ಆ ರೀತಿ ಮಾಡಲ್ಲ. ಇದು ಕೇವಲ ಮಾಮೂಲಿ ವೀಡರ್ ಕತೆನೆ ಕೆಲಸ ಮಾಡುತ್ತೆ. ಭೂಮಿ ಹದ ಹಿಡ್ಕೊಂಡು ಹೊಡೆದ್ರೆ ನಿಮಗೆ 6 ರಿಂದ 8 ಇಂಚ್ ತನಕ ರೋಟ್ರಿ ಹೊಡ್ಕೋಬಹುದು. ಇದ್ರ ಜೊತೆಗೂ ಕೂಡ 2 ನಮೂನಿ ರೋಟ್ರಿ ಕೊಡ್ತೀವಿ, ಜಾಕ್ ಕೊಡ್ತೀವಿ. ಮತ್ತೆ ಸೆಲ್ಫ್ ಸ್ಟಾರ್ಟ್ ಮಾಡಕ್ಕೆ ಟಾಟಾ ಕಂಪನಿ ಬ್ಯಾಟ್ರಿ ಕೂಡ ಬರುತ್ತೆ ಇದ್ರ ಜೊತೆಗೆ. 1,65,000 ಇದ್ರ ಪ್ರೈಸ್. ಹೌದು, ಕಾಲಲ್ಲಿ ಬ್ರೇಕ್ ಮತ್ತೆ ಕ್ಲಚ್ ಇದೆ. ಸೇಮ್ ಟ್ರ್ಯಾಕ್ಟರ್ ಹೆಂಗ್ ಓಡಿಸ್ತಾರೆ ಅದೇ ರೀತಿ ಬರುತ್ತೆ. ಕಿಲ್ ಸ್ವಿಚ್ ಆನ್ ಆಫ್ ಮಾಡೋ ಸ್ಟಾರ್ಟರ್ ಕೂಡ ಇದೆ. ಇಲ್ಲಿ ರೇಸಿಂಗ್ ಬರುತ್ತೆ. ಬಹಳಷ್ಟು ಮಂದಿ ರೈತರು ಕೇಳೋದಂದ್ರೆ ರೋಟ್ರಿ ಬೇಡ, ರೋಟ್ರಿ ಬದಲು ಎಡೆ ಕುಂಟೆ ಹೊಡಿತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇದು 7 HP ಡೀಸೆಲ್ ದಾಗ ಐತೆ. ಮತ್ತೆ ಸಾಲ್ ಎಷ್ಟೇ ಚಿಕ್ಕದಿದ್ರು ಕೂಡ ಈಸಿಲಿ ಪಾಸ್ ಆಗಿದೆ. ಯಾಕಂದ್ರೆ ಸಿಂಗಲ್ ವೀಲ್ JCB ಚೇಂಜ್ ಸಿಸ್ಟಮ್ ನಲ್ಲಿ ಇದೆ ಅದು. ಇದ್ರ ಜೊತೆಗೆ ನಾವು ಈ ರೀತಿಯಾದಂತ ನೇಗಲ ಕೊಡ್ತೀವಿ. ಇಂಪಾರ್ಟೆಂಟ್ ಅಂದ್ರೆ ಈ ನೇಗಲ, ಯಾಕಂದ್ರೆ ಸಿಂಗಲ್ ಪಲ್ಟಿ ಏನ್ ಹೊಡಿತೀವಿ ನಾವು ಟ್ರ್ಯಾಕ್ಟರ್ MB ಪ್ಲವ್, ಆ ರೀತಿ ಕೆಲಸ ಮಾಡ್ತೀವಿ. ಬೇಕಾದಂಗೆ ಸಿಸ್ಟಮ್ ಅಲ್ಲಿ ಸೆಟ್ಟಿಂಗ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ಆಂಗಲರ್ ಅಲ್ಲಿ ಮತ್ತೆ ಹೈಟ್ ಅಲ್ಲಿ ಎಲ್ಲ ಸಿಸ್ಟಮ್ ಇದ್ರಲ್ಲಿ ಇದೆ. ಮತ್ತೆ ಜೊತೆಗೆ ಕೇಸ್ ಸಾಲ್ಟರ್ ಬರುತ್ತೆ. ಈ ರೀತಿಯಾದಂತ ಕೇಸ್ ಸಾಲ್ಟರ್ ಬರುತ್ತೆ. ಮತ್ತೆ ಕೂರ್ಗೆ ಕೂಡ ಬರುತ್ತೆ. ವಿಶೇಷವಾಗಿ ಇದರಲ್ಲಿ ಬಿತ್ತನೆ ಮಾಡುವಂತ ಕೂರ್ಗೆ ಕೂಡ ಹಾಕೋಬಹುದು ಇದ್ರ ಜೊತೆಗೆ. ಹೌದು, ಫ್ರೀ ಆಗಿ ಬರುತ್ತೆ. 7000D ಮಾಡೆಲ್ ಇದೆ. 7 HP ಡೀಸೆಲ್ ಅಲ್ಲಿ ಬರುತ್ತೆ. ಇದೆಲ್ಲ ಐಟಮ್ ಸೇರಿ ನಿಮಗೆ 55,000 ಅಲ್ಲಿ ಸಿಗುತ್ತೆ. ಡೀಸೆಲ್ ಇಂಜಿನ್, ಪವರ್ಫುಲ್ ಇಂಜಿನ್ ಇದೆ. ಇಲ್ಲ ನೋಡ್ರಿ ಸರ್, ಇದೇ ಡಬ್ಬಿ 3 ಹಾಲಿನ ಬರ್ತದೆ ಕೂರ್ಗೆ. ಹೌದೌದು, ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲೂ ಕೂಡ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ನಿಮಗೆ ಯಾವ ರೀತಿ ಬೇಕಾದ ರೀತಿ ಸಿಸ್ಟಮ್ ಇಟ್ಕೊಂಡು ಕೂಡ. ಮತ್ತೆ ಗೇರ್ ಅಲ್ಲಿ ಕೂಡ ಇದೆ. ಹಾ ಹೌದು,
ಥ್ಯಾಂಕ್ ಯು ಎಸ್ ಸರ್. ನಮಸ್ಕಾರ ರೈತ ಬಾಂಧವರೇ. ಇಲ್ಲಿ ವೆಟ್ರಮ್ಗಾನ ಮಳಿಗೆಯಲ್ಲಿ ಬಸವ ಇಂಡಸ್ಟ್ರೀಸ್ ಅಂತಂದು ಅತಿ ದೊಡ್ಡ ಮಳಿಗೆಯನ್ನ ಹಾಕಿದ್ದಾರೆ. ಇದರಲ್ಲಿ ಏನ್ ವಿಶೇಷತೆ ಅನ್ನೋದು ನಾವು ಈಗ ತಿಳ್ಕೊಳ್ಳೋಣ. ನಮಸ್ತೆ ಸರ್. ಏನ್ ಸರ್ ಇದು ಹೊಸದಾಗಿ ಕಾಣಕತ್ತೈತಿ? ಇದು ಹೊಸದಾಗಿ ರೆಡಿ ಮಾಡಿದ ಮಷಿನ್ ಸರ್ ಇದೆ. ಈಗ ನಮ್ಮ ರೈತರೆಲ್ಲ ಹಾರ್ವೆಸ್ಟಿಂಗ್ ಮಾಡಿಸಿದಾಗ ಅದ್ರೊಳಗ ಬೆಳೆಯನ್ನ ಎಲ್ಲ ಬೆಳೆದ ಹಾರ್ವೆಸ್ಟಿಂಗ್ ಮಾಡಿಸ್ತಾರ್ರಿ. ಅದ್ರೊಳಗ ಕಡ್ಡಿ ಕಸ ಮಿಕ್ಸ್ ಬಂದ್ಬಿಡ್ತೈತ್ರಿ. ಅದನ್ನೆಲ್ಲ ಸ್ವಚ್ಛ ಮಾಡಕ್ ದೊಡ್ಡ ತ್ರಾಸ ಆಗಿತ್ತ. ಹಿಂಗಾಗಿ ಅದಕ್ಕಾಗಿ ಮಷಿನ್ ರೆಡಿ ಮಾಡಿದ್ರಿ. ತೊಗರಿ, ಕಡ್ಲಿ, ಹೆಸರು, ಸೋಯಾಬೀನ್, ಅಲಸಂದಿ ಎಲ್ಲಾ ಕಾಳನ್ನು ಹಾರ್ವೆಸ್ಟಿಂಗ್ ಮಾಡಿಸಿದ್ದನ್ನ ಸ್ವಚ್ಛ ಮಾಡಕ್ ಅಂತೇಳಿ ಈ ಮಷಿನ್ ಇದೆ. ಇದ್ರೊಳಗ ಕಡ್ಡಿ ಬೇರೆ, ಕಸ ಬೇರೆ, ಬ್ಯಾಳೆ ಬೇರೆ 3 ಟೈಪ್ ಆಗಿ ಬರ್ತದೆ ಸರ್ ಇದು. ಮತ್ತೆ ಹೊಟ್ಟು ಕಡ್ಡಿ ಕಸ ದಸಕ್ಕಿದ್ರೆಲ್ಲ ಫ್ಯಾನ್ ಇರ್ತದೆ ಸರ್ ಇದು, ಹಾರಿ ಹೋಗ್ತತ್ರಿ. ಮತ್ ನಿಮ್ಗೆ ಎಲ್ಲಾ ಕಾಳಿಗೂ ಬರ್ತದೆ ಸರ್ ಇದು. ಒಂದೇ ಕಾಳಿಗೆ ಅಂತಲ್ಲ, ಮತ್ ನಿಮ್ಗೆ ಏನ್ ಬೇಕಂದ್ರು ಅಜ್ವಾನಕ್ಕೂ ಹಾಕ್ಬೋದ್ರಿ, ತೊಗರಿಗೂ ಹಾಕ್ಬೋದ್ರಿ, ಹೆಸರಿಗೂ ಹಾಕ್ಬೋದ್ರಿ, ಕಡ್ಲಿಗೂ ಹಾಕ್ಬೋದ್ರಿ. ನಮ್ಮ ರೈತರಿಗೆಲ್ಲ ಅನುಕೂಲ ಆಗ್ಲಿ ಅಂತೇಳಿ ಮೊದಲೆಲ್ಲ ಕೆಳಗ್ ಬೀಳ್ತಿತ್ತು ಸರ್. ಈಗ ಕಾಳೆಲ್ಲ ಸ್ವಚ್ಛ ಆಗಿ ಕೆಳಗ್ ಬೀಳ್ತಿತ್ತು. ನಾವೇನ್ ಮಾಡಿವಿ, ಎಲಿವೇಟರ್ ಮಾಡಿ ಇದನ್ನೆಲ್ಲ ಸ್ವಚ್ಛ ಮಾಡಿದ ಕಾರಣ ಎತ್ತಿ ಟೇಲರಿಗೆ ಹಾಕುವಂತ ವ್ಯವಸ್ಥೆ ಮಾಡಿವಿ ಸರ್ ಇದನ್ನ. ಹಿಂಗಾಗಿ ರೈತರಿಗೆ ಬಹಳಷ್ಟು ಅನುಕೂಲ ಆಗೈತ್ರಿ. ಡೈರೆಕ್ಟ್ ಟೇಲರಿಗೆ ಹಾಕಿ ಬಿಡೋದು ಸರ್. ಸ್ವಚ್ಛ ಮಾಡಿ ಕಾಳೆಲ್ಲ ಟೇಲರ್ ಇಂದ ಮನೆಗೆ ತಗೊಂಡು ಹೋಗ್ಬೋದು. ಕಸ ಕಡ್ಡಿ ಎಲ್ಲ ಬರ್ತದನ ಇಲ್ಲಿ ಮ್ಯಾಲ ಕಾಳು ಹಾಕ್ಬಿಡು ಸರ್. ನಾವ ಕಾಳು ಹಾಕಿದಾಗ ಕಾಳು ಹಾಕಿದ್ರೆ ಇಲ್ಲಿ ಸಾಣಿಗೆ ಬರೋದು ಸರ್ ಅದ. ಇದು ಕಡ್ಡಿ ಕಸ ಎಲ್ಲ ಮುಂದೆ ಬರ್ತೈತ್ರಿ. ಹಾ ರೀ, ಇಲ್ಲಿ 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 ಬರೋದು ಸರ್ ಅದ. ಹೊಟ್ ಟ್ರ್ಯಾಕ್ಟರ್ ಜೋಡಿಸಿದ ಇಲ್ಲಿ ರೀ, ಹೊಟ್ಟೆ ಇತ್ತಂದ್ರ ಇಲ್ಲಿ ಹಾರ್ತದ ಸರ್ ಅದ. ಇದಕ್ಕೇನಂದ್ರೆ ಇನ್ನೊಂದು ಗೋಧಿ ಒಳಗ ತಟ್ಟು ಬರ್ತದೆ ಸರ್ ಅದ. ಗೋಧಿ ಮ್ಯಾಲ ಸಿಪ್ಪೆ ಅಂತ ಸಿಪ್ಪೆ ಬರ್ತೈತಿ. ಮತ್ತೆ ನಮಗೆ ಜೋಳದೊಳಗ ಗೊಂಡೆ ಬರ್ತದೆ ಸರ್. ಆದಿತ್ತಂದ್ರ ಇದನ್ನ ಪ್ಯಾನ್ ಬಂದ್ ಮಾಡಿ ಸರಗ ಅಂತೇವಲ್ಲ, ಸರಗ ತೆಗಿತೇವೆ ಸರ್ ಅದ. ಏನ್ ಮಾಡ್ತೈತಂದ್ರ ಸರ್, ಈಗ ನಾವು ಸಾಣಿಗೆ ಬಂದ್ ಮಾಡಿ ಈ ಕಟ್ರ ಐತಿ ಸರ್ ಇದ್ರೊಳಗ. ಒಂದ್ ನಿಮಿಷ ತೋರಿಸ್ತೀನಿ. ನಾವು ಈ ಕಟ್ರಿಗೆ ಬಿಟ್ಕೊಂಡ್ರಿ ಅಂದ್ರೆ ಸರ್ ಅದನ್ನ, ಅದು ಗೋಧಿ ಮ್ಯಾಲ ಇರುವಂತ ಸಿಪ್ಪೆ ತತ್ ಅಂತ ಏನಂತಾರ ಅದನ್ನ ತೆಗಿತೈತ್ರಿ. ಮತ್ತೆ ಜೋಳದ ಮ್ಯಾಗ ಶೆರಗ ಅಂತಾರ ಸರ್, ಮೂಗು ಅಂತಾರಿ. ಆ ಮೂಗನೆಲ್ಲ ಸ್ವಚ್ಛ ಮಾಡಿ ಸಾಣಿಗೆ ಕಳ್ಸ ಸರ್. ಸಾಣಿಗೆ ಎಲ್ಲ ಸ್ವಚ್ಛ ಮಾಡಿ ಡಸ್ಟ್ ಇದ್ದಿದ್ದನ್ನ ಹೋಗಿ ಚಲೋ ಕಾರಣ ಒಂದ್ ಕಡೆ ಕೊಡೋದು ಸರ್ ಇದೆ. ಬಾಳ ಅಂದ್ರೆ ಬಾಳ ಚಲೋ ಸರ್ ಇದೆ. ರೈತರು ಹಿಂಗಾಗಿ ಇದ್ರ ಮೇಲೆ ಬಹಳಷ್ಟು ಪ್ರೀತಿ ಅದಾರ. ಬಹಳಷ್ಟು ಮಂದಿ ಬುಕಿಂಗ್ ಮಾಡ್ಯಾರ ಸರ್. ಇದ್ರೊಳಗೆ ಕಡ್ಡಿ ಕಸ ಏನೋ ಮಿಕ್ಸ್ ಬರಂಗಿಲ್ಲ ಸರ್. 100% ಗ್ಯಾರಂಟಿ ಮಷಿನ್ ಐತಿ ಸರ್. ಬಹಳಷ್ಟು ಅನುಕೂಲ ಆಗತ್ತೆ ಸರ್. ರೈತ ಲಿಫ್ಟ್ ಸ್ಟ್ಯಾಂಡ್ ಅಲ್ ಸರ್ ಇದೆ. ನಮ್ಮ ರೈತರ ಬೋರ್ವೆಲ್ ಇರ್ತತಲ್ಲ ಸರ್ ಹೊಲದೊಳಗ, ಆ ಬೋರ್ವೆಲ್ ಕೆಟ್ಟಾಗ ಅಥವಾ ಜಾಮ್ ಆದಾಗ ಆ ಮೋಟರ್ ಲಿಫ್ಟ್ ಮಾಡಾಕ್ ಅಂತೇಳಿ ಮಷಿನ್ ಸರ್ ಇದೆ. ಇದನ್ನ ನಾವು ನೋಡಿದ್ವಲ್ಲ, ಸ್ಟ್ಯಾಂಡ್ ಗತೆ ಖಂಡಿತ ಏನ್ ಪಬ್ಲಿಸಿಟಿ ಸ್ಟ್ಯಾಂಡ್ ಅಲ್ಲ ಸರ್ ಇದೆ. ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಚೈನ್ ಪುಲಿ ಹಾಕಿ ಜಗ್ಗಿ ಎಲ್ಲಾ ಮಾಡ್ತಿದ್ರಿ. ಈಗ ಆ ಟೈಪ್ ಏನಿಲ್ಲ ಸರ್. ಈಗ ಇದನ್ನ ಮನಗಿಸಿ ಬೈಕ್ ಮೇಲೆ ತಗೊಂಡ್ ಹೋಗ್ಬೋದ್ರಿ. ತಗೊಂಡ್ ಹೋಗಿ ಹೊಲ ಬೋರಿಗೆ ಹಚ್ಚಿರಿ ಸರ್. ಅದೇ ಮೋಟರ್ ಲಿಫ್ಟ್ ಮಾಡ್ಬೋದು ಸರ್. ಇದಕ್ಕೆ ಈಸಿಲಿ ಲಿಫ್ಟ್ ಮಾಡ್ಬೋದು ಸರ್. ಇದು 20 ಫೂಟ್ ಪೈಪು ಇದು ಬ್ರೇಕ್ ಸರ್ ಇದೆ. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅದ ಇದು ರೀ, ಅದ ಪೈಪ್ ಹಿಡ್ಕೊಳ್ಳೋದ್ರಿ. ಅದ ಅದಕ್ಕೆ ಕ್ಲಾಂಪ್ ಅಂತಾರ ಸರ್. ಪೈಪ್ ಏನ ಇದು ಮಾಡ್ತೀವಲ್ಲ ಅಲ್ಲಿದ್ರೆ ಪೈಪ್ ಮ್ಯಾಲ ಲಿಫ್ಟ್ ಮಾಡೋದ್ರಿ. ಅದ ಇದಕ್ಕೆ ರೂಪ್ ಇರ್ತದೆ ಸರ್. ಇದೆ ರೂಪ್ ಇರೋದ್ರಿಂದ ಇದಕ್ಕೆ ಇಲ್ಲಿ ಇದಕ್ಕೆ ಹ್ಯಾಂಡಲ್ ಬರ್ತಾವ ಸರ್. ಹ್ಯಾಂಡಲ್ ಹಾಕಿ ಲಿಫ್ಟ್ ಮಾಡಿದ್ರೆ ಬಹಳ ಸರಳ ಆಗ್ತದೆ ಸರ್. ಇಲ್ಲಾಂದ್ರೆ ಚೈನ್ ಪುಲಿ ಹಚ್ಚಿ ಅಲ್ಲೆಲ್ಲ ಬಹಳ ಗುದ್ದಾಟ ಮಾಡ್ಬೇಕಾಕೆ ಸರ್. ಹಿಂಗಾಗಿ ಇದನ್ನ ಚೈನ್ ಪುಲಿ ಎಷ್ಟು ಜನ ಮಾಡ್ಬೋದು? ಇಬ್ರು ಮಾಡ್ಬೋದು ಸರ್. ಮೋಟರ್ ಲಿಫ್ಟ್ ಮಾಡ್ಬೋದು ಸರ್. ಇದಕ್ ಮತ್ತೆ ಟೈರ್ ಇರ್ತಾವ ಸರ್. ಇದನ್ನ ಪೂರಾ ಅದೇನೈತಲ್ ಸರ್ ಮ್ಯಾಲಿಂದ ಅದ್ ಕೆಳಗೆ 10 ಫುಟ್ ಆಗ್ತದೆ ಸರ್. ಅದ 10 ಫುಟ್ ಆಗಿದ್ದು ಹಿಂಗ ಮನಗಿಸಿ ಬೈಕ್ ಹಾಕೊಂಡು ತಗೊಂಡ್ ಹೋಗ್ಬೋದು ಸರ್. ಎಲ್ಲಾ ಹೊಲಕ್ಕೂ ತಗೊಂಡ್ ಹೋಗ್ಬೋದು, ಕ್ಯಾರಿ ಮಾಡ್ಬೋದು, ಈಸಿಲಿ ತಗೊಂಡ್ ಹೋಗ್ಬೋದು. ಮತ್ತೆ ವಾಪಸ್ ತಗೊಂಡ್ ಬಂದ್ಬಿಡ್ಬೋದ್ರಿ ಸರ್. ಲಿಫ್ಟ್ ಮಾಡೋದಕ್ಕೆ ಬೈಕಿಂಗ್ ಅಷ್ಟೇ. ನಮ್ ಕಡೆ ಟ್ರ್ಯಾಕ್ಟರ್ ಲಿಫ್ಟರ್ ಐತಿ ಸರ್. ಅದ್ರ ಬಗ್ಗೆ ಹಾ ರೀ. ಅದ ನಮ್ಗ 3 ಟನ್ 4 ಟನ್ 5 ಟನ್ ಕೆಪಾಸಿಟಿ ಮಟ್ಟ ಟ್ರ್ಯಾಕ್ಟರ್ ಮೋಟರ್ ಲಿಫ್ಟರ್ ಐತಿ ಸರ್. ಅದು ಸಿಕ್ಕೊಂಡಿನ ಮೋಟರ್ ತೆಗಿದೆ ಸರ್. ಒಟ್ಟ ನಿಮ್ಗೆ ಕಬ್ಬಣದ ಒಂದು 50 ಫೂಟ್ ತನಕ ಆಳ ಇದ್ರು ತೆಗಿದೆ ಸರ್. ಸಿಕ್ಕೊಂಡಿನ ಮೋಟರ್ ಇತ್ತಂದ್ರು ತೆಗಿದೆ ಸರ್. ಅದ್ರೊಳಗೆ 3 ತರ ಐತಿ ಸರ್. ಅದ 1,45,000 ರೂಪಾಯಿ ಒಂದ್ ಐತ್ರಿ, 1,55,000 ರೂಪಾಯಿ ಒಂದ್ ಐತಿ, 1,65,000 ರೂಪಾಯಿ ಒಂದ್ ಐತ್ರಿ ಕೆಪಾಸಿಟಿ. ಹೌದ್ರಿ. ಅದೇನಾಗ್ತದೆ ಅಂದ್ರೆ ಸರ್, ಈಗ ನಮ್ಮ ಟ್ರ್ಯಾಕ್ಟರ್ಗೆ ರೋಟಾವೇಟರ್ ಮಾಡಲ್ ಸರ್. ಅದ ಈ ರೋಟಾವೇಟರ್ ಮಾಡಲ್ ಅಂದ್ರೆ ಅಂತಂದ್ರೆ ಪಿಟಿಒದಿಂದ ಸರ್. ಅದು ಪಿಟಿಒ ಏನ್ ಮಾಡ್ತೈತೆ ಅಂದ್ರೆ ಪಿಟಿಒ ಕನೆಕ್ಟ್ ಮಾಡ್ಬಿಡು ಸರ್. ಪಿಟಿಒ ಕನೆಕ್ಟ್ ಮಾಡಿದ್ರೆ ಮತ್ತೆ ಈಗ ತಗೊಂಡ್ ಹೋಗ್ಬೋದ್ರಿ, ಮತ್ತೆ ವಾಪಸ್ ಬಿಟ್ಟು ಬಿಡ್ಬೋದು ಸರ್. ಈಗ ಅಕಸ್ಮಾತ್ ನಾವು ಟ್ರ್ಯಾಕ್ಟರ್ಗೆ ಏನಾರ ಮಾಡಿ ಹಾಕಿದ್ವಿ ಅಂತಂದ್ರೆ ಟ್ರ್ಯಾಕ್ಟರ್ ಏನ್ ಮಾಡಿದ್ರೆ ಪೂರಾ ಒಂದ್ ಟ್ರ್ಯಾಕ್ಟರ್ ಅದಕ್ಕೆ ಇದನ್ನ ಇಡಬೇಕಾಗ್ತದೆ ಸರ್. ಅದಕ್ಕೆ ನಾವು ಮ್ಯಾಲ ಎಲ್ಲ ಮಾಡಿ ವೆಲ್ಡಿಂಗ್ ಮಾಡಿ ಕುಂದಿಸ್ಬಿಟ್ಟು ಅಂದ್ರೆ 7 ರಿಂದ 8 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ವೇಸ್ಟ್ ಆಗ್ಬಿಡುತ್ತೆ ಸರ್. ಹಿಂಗಾಗಿ ರೋಟಾವೇಟರ್ ಮಾಡಲ್ ಇರೋದ್ರಿಂದ ಅದನ್ನ ತಗೊಂಡ್ ಹೋಗೋದು ಮತ್ತೆ ವಾಪಸ್ ಬಿಟ್ಟು ಬಿಡುದು ಸರ್. ಬಾಳ ಅಂದ್ರೆ ಬಾಳ ಚಲೋ ಐತಿ ಸರ್. ಬಂದು ವಿಸಿಟ್ ಮಾಡ್ರಿ ಸರ್. ಈ ಒಂದು ಯಂತ್ರೋಪಕರಣ